ಅಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರನ್ ಮಾರ. ಇಷ್ಟು ದಿವಸ ಹೇಳ್ದೆ ಇದ್ದಳ ಹಿಂದೆ ಅಂತ ಹೇಳ್ತದೆ ನೋಡೋಣ ಹಂಗೆ. ನಾನು ಇದ್ನಪ್ಪ, ನನ್ನ ಕಿವಿಲಿ ಎಂತದ ಕೇಳಲ್ಲ. ಅದು ಹೊಳ್ಳಷ್ಟೊತ್ತಿಗೆ ನಾ ಒಳಗೆ ಇದ್ದೆ ಅಲ್ಲಿ. ಅದು ಎಂತ ಹೇಳೋದು, ನೀವು ಎಂತ ಅಲೆಸ್ಕೊಂಡಿರೋ. ಸುಮ್ಮನೆ ಮನೆ ಒಳಗೆ ಕಳ್ಳು ತಂದಿಡ್ಬೇಡಿ ಹೇಳಿನಿ. ಎಂತ ಅದು ಹಂಗೆ ಹೇಳಲ್ಲ, ಎಂತ ಹೇಳ್ತದ ಹಂಗೆ. ಎಂತ ನಂಗೆ ಹೇಳಲ್ಲ ಅಂತ ಹೇಳ್ತಿದ್ದೀಯಾ? ನನ್ನ ಕಿವಿ ಹಂಗೇನು ಭಾಳ ಅಪೂಟಿದಾಗ ಹೋಗಿದೆ ಅಂತ ಲೆಕ್ಕ ಹಾಕಿಯಾ? ಹಾಗೆ ತಾಯಿ ಮಗ ಸೊಸೆ ಅಂತ ಹೇಳಿ ಎಲ್ಲರೂ ಏನು ಬಾಯಿಗೆ ಬಂದಿದ್ದೆಲ್ಲ ಹೇಳ್ಕಿತ್ತಿರ್ತೀರಿ. ನನ್ನ ಕಿವಿ ಯಾರು ಅಲೆಸಿನಪ್ಪ? ನಾನು ಇಲ್ಲೇ ದಾಟಿ ಹೋಗೋಷ್ಟೊತ್ತಿಗೆ ನಾ ಅಲ್ಲೇ ನಿಂತ್ಕೊಂಡಿನಿ, ನನ್ನ ಕಡೆ ನೋಡೇ ಹೇಳ್ದಂಗೆ ಹೇಳಿದೆ. ನನಗೇನು ಹುಚ್ಚ? ಹೋಗಲಿ, ನಾನು ಎಂತಕ್ಕೆ ಸುಮ್ಮನೆ ಇದು ಮಾಡಬೇಕು? ನಿಂಗೆ ಗಂಡನಕ್ಕಿಂತ ಸಸ್ಯ ಹೆಚ್ಚಾಗಿ ಹೋಗಿದೆ. ಸಸ್ಯಗೆ ಹೇಳಿದ್ರೆ ಮಗಗೆ ಸಿಟ್ಟು ಬರ್ತದೆ ಅಂತ ಸಸ್ಯ ಪರನೇ ಇರೋ. ಅದು ಏನು ಮಾಡ್ತೀಯ ಮಾಡು, ತಲೆ ಮೇಲೆ ಹತ್ತು ಕೂರ್ಸ್ಕ್ಯ, ಗೊತ್ತಾಗ್ತದೆ ಒಂದಿನ ಮೆಣಸು ಅರಿತದೆ. ನಾನು ಏನಾರೊಂದು ಇದಕ್ಕೊಂದು ದಾರಿ ನಾನು ನೋಡ್ತೀನಿ. ನೀನು ಸುಮ್ಮನಿದ್ದೀಯ ಅಂತೇಳಿ ನಾನು ಸುಮ್ಮನಿರೋಕ್ಕಾಗಲ್ಲ. ಇವತ್ತು ಎಲ್ಲರಲ್ಲೊಂದು ಇತ್ಯರ್ಥ ಆಗಲೇಬೇಕು. ನಾನು ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡೋಕ್ಕೂ ಸರಿ ನೋಡು. ಮತ್ತೆ ನಾನು ಸುಮ್ಮನೆ ಬಿಡಿ. ತುಂಬಿದ ಮನೇಲಿ ಅದು ಎಂತ ಮಾತಂತ ಆಡ್ತಿದ್ದೀರಿ? ಒಂದು ಪಕ್ಷ ಅದು ಹೇಳಿದ್ದೆ ಹೌದಾದ್ರೆ ನಿಧಾನದಿಂದ ಕೇಳ್ರೆ ಸಯ್ಯ. ಬರ್ಲಿ ಮನೆಗೆ ಕೇಳೋಣ. ಈಗ ಏನು ಆಗಬಾರ್ದಾಗಿದೆ ಅಂತ ಈ ಥರ ಮಾಡ್ತಿದ್ದೀರಿ ನೋಡೋಣ. ನನ್ನಂದಾಜು ಅದು ಹೇಳ, ಅದು ಎಂಥದೋ ಹೇಳಿದೆ, ನೀವು ಎಂಥದೋ ಅಲೈಸ್ಕೊಂಡಿರಿ. ಒಂದೊಂದ್ಸತಿ ನಂಗೂ ಹಂಗೆ ಆತದೆ. ಆಮೇಲೆ ನಿಧಾನದಿಂದ ಕುತ್ಕೊಂಡೆ ಕೇಳಿಷ್ಟೊತ್ತಿಗೆ ಅಲ್ಲ ನಂಗೆ ಅಲೈಸ್ಕೊಂಡಿದ್ದೆ ತಪ್ಪು ಅಂತ. ನಿಮ್ಗೇನು ಕಿವಿ ಕೇಳಲ್ಲ ಅಂತ ನಾನು ಹೇಳಿದ್ದಲ್ಲ. ನಂಗಾರು ಒಂದೊಂದ್ಸತಿ ಹಂಗೆ ಆತದೆ, ಯಾರಿಗಾರು ಆತದೆ. ಒಂದೇ ಸತಿ ಹಂಗೆ ದುಡುಕಿದ್ ಮಾಡೋದಲ್ಲ. ಬರ್ಲಿ ಅದು ಕೇಳ್ತೀನಿ ನಾನು. ನಂಗೆ ತಿಳುವಳಿಕೆ ಹೇಳಕ್ಕೆ ಬರಬೇಡ ನೀನು. ಗೊತ್ತು ನಂಗೆ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾವ ಹೊತ್ತಲ್ಲಿ ಹೆಂಗಿದು ಮಾತಾಡಬೇಕು ಅಂತ. ಈ ನಮ್ಮನಿ ಗೇಯ್ತೀನಿ ಬೆಳಗ್ಗಿಂದ ಕತ್ಲೆ ತನಕ. ತಾಯಿ ಮಕ್ಕಳಿಗೆ ಸಮ ಆಗ್ತದೆ. ಎಲ್ಲರೂ ದುಡಿಮೆ ಮಾಡಿದ ಅವು ಮಾತಾ ತಿಂತವೆ. ನೀ ಹೇಳ್ತೀಯಲ್ಲ, ನಾನು ತೋಟ ಗದ್ದೆಲೆಲ್ಲ ದುಡ್ದಿದ್ದು ಒಯ್ಬಟ್ಟು ನೋಡೋಕೆ ಅವ. ಇದು ಕೊಪ್ಪಪೇಟೆಗೆ ದಿನ ಮಾಡಿ ತಗೊಂಡು ಹೋಗ್ತದೆ, ಅದು ಕೆಲಸ ಮಾಡೋದು, ಅದು ದುಡ್ದಿದ್ದು ಅದಕ್ಕೆ. ನೀ ಮಾಡ್ತೀಯಲ್ಲ, ನಿಂಗೆ ಎಂತ ಕೊಡ್ತದೆ? ನಿಂಗೆ ಎಂತ ಕೊಡ್ತದೆ ನೋಡೋಣ ಹೇಳ. ಕೇಳಿಯ ನೀ ಯಾವತ್ತಾರ? ಅದೇ ಮತ್ತೆ ಅದೇ ಅಲ್ಲ ಅನ್ನೋದು. ಅಲ್ಲ, ಒಂದು ಪಕ್ಷ ದುಡ್ಡು ಅದೇ ಇಟ್ಕುತ್ತ ಅಂತಾನೆ ಮಾಡೋಣ. ಯಾರಿಗೆ ಇಟ್ಕುತ್ತದೆ, ಯಾರಿಗೆ ಮಾಡ್ತದ ನೋಡೋಣ ಹೇಳೆ. ನಿಮ್ಮ ಮೊಮ್ಮಕ್ಕಳಿಗೆ ಹೌದಲ್ಲ? ಆಗ್ಲಿ ದುಡ್ಡು ಮಾಡ್ಲಿ. ಎಲ್ಲರೂ ಹಿಂಗೆ ದಾಳದೊಳಿ ಮಾಡ್ಕೊಂಡು ಬರೀ ಕೈ ಮಾಡ್ಕಿ ಕೂತ್ರೆ ಒಬ್ರು ಕೈಲಾರು ದುಡ್ಡು ಇರ್ಬೇಕಾ ಬೇಡ? ಹೆಂಗಸ್ರ ಕೈಯಲ್ಲಿ ದುಡ್ಡಿದ್ರೆ ಎಲ್ಲೂ ಹಾಳಾಗಿ ಹೋಗಲ್ಲ. ಮಕ್ಕಳು ಮರಿಗೆ ಆಗ್ತದೆ, ಸುಮ್ಮನಿರಿ. ಅದಕ್ಕೆ ಮಕ್ಕಳು ಮರಿ ಮಾಡಬೇಕು ಅಂತ ಅದೇ. ನಿಂಗಿಲ್ಲನೇ? ನೀನಂತ ಏನೋ ಇದು ಮಾಡಲ್ಲಲ್ಲ. ನಾ ಹೋಗ್ತೀನಿ ಅಂದ್ರೆ ಬೇಡ ಅಂತ ಕೂತಿಯಲ್ಲ. ಸೊಸೆ ಇದ್ರೆ ನಂಗೆ ನಾಚಿಕೆ ಆಗಲ್ಲನ? ಹೊಟ್ಟೆಲಿ ಹುಟ್ಟಿದ ಮಗಳನ್ನ ಬೇರೆ ಮಾಡ್ಕಿ ಕೂತಿಯಲ್ಲ. ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ತಾದೆ? ಸುಮ್ಮನೆ ನಂಗೆ ಸಿಟ್ಟು ಬರ್ಸ್ಬೇಡಿ, ಗೊತ್ತಾತ? ಹಂಗ ಅಷ್ಟಿದ್ರೆ ನೀವೇ ಕೇಳ್ತೀರಿ. ಇಲ್ಲಿ ಬಂದು ನನ್ನ ಹತ್ರ ಪುಕಾರ್ ಹೇಳ್ತಿದ್ದೀರಲ್ಲ, ಅದು ಹೋಗೋಷ್ಟೊತ್ತಿ ಕೇಳಕ್ಕಾಗ್ಲಾ? ಯಾಕೆ ಹಂಗೆ ಹೇಳಿದೆ ನನ್ನ ಮಗಳ ಮನೆಗೆ ನಾನು ತಗೊಂಡು ಹೋಗ್ತೀನಿ ಅಂತ? ನಾವೇ ಅಂತ ಹೇಳ್ತಿದ್ದೀರಿ. ಹಾಂ ತಡೆ ಮಾರತ್ತೆ. ಏನು ಹಂಗೆ ಹೇಳ್ದ ಕೂಡಲೇ ಒಂದು ಸಿಟ್ಟು ಮಾಡಿಬಿಡ್ತೀಯ. ಆಗಲಿ, ಎಂತ ಸಿಟ್ಟಿನ ಇದರಲ್ಲಿ ಬಾಯಿಗೆ ಬಂತು ಆಡಿದೆ ಆಗಲಿ ಆತಲ್ಲ. ಈಗ ಸೊಸೆ ಬಂದಕ್ಕೂ ನೀ ಕೇಳ್ದೆ ಇದ್ರೆ ನಾನೇ ಕೇಳ್ತೀನಿ. ಇಲ್ಲಿ ಕುತ್ಕ ಕಡೆಗೆ ಮತ್ತೆಂತಕ್ಕಲ್ಲ, ನಾ ಒಬ್ಬನೇ ಕೇಳ್ತೀನಿ. ಎಂತ ಆತದ ಗೊತ್ತಾನ? ನಾ ಹೇಳೋದೊಂದು, ಗಂಡನ ಹತ್ರ ಅದು ಚಾಡಿ ಒರೆಯೋದೊಂದು. ಹಂಗಾಗಿ ಬೇಡ. ನೀ ಒಬ್ಳು ಇದ್ರೆ ಏನು ಹೇಳಿನಿ ಏನು ಬಿಟ್ಟಿನಿ ಗೊತ್ತಾಗ್ತದಲ್ಲ. ಕೇಳ್ತೀನಿ ನಾನು. ನಂಗೇನಾದ್ರೂ ಹೆದರಿಕೆ? ನನ್ನ ಮನೆಗೆ ಅದು ಬಂದಿದ್ದು, ಅದ್ರ ಮನೆಗೆ ನಾನು ಹೋಗ್ಲಾ. ನಿಮ್ಮ ಮನೆಗೆ ಬಂದ ಮೇಲೆ ಅದ್ರ ಮನೆನೂ ಇದೇ ಆಗ್ತದೆ. ಅದ್ರ ಮನೆ ಮತ್ತೊಂದೆಲ್ಲದೆ ಈಗ ಅದಕ್ಕೆ ಯಾವ್ದು ಮತ್ತೆ ಮನೆ? ಹಿಂಗಿದ್ದೆ ಎಲ್ಲ ಹೇಳ್ಬೇಡಿ ಮಾರ. ಹಿಂಗಾಗಿ ಮಾತಿಗೆ ಮಾತು ಬೆಳೆದು ಜಗಳ ದೊಡ್ಡ ಆಗದಲ್ಲ. ಒಳ್ಳೆಲ್ಲ ಯಾಕೆ ಹೇಳ್ತಿ? ಅದ್ರದ್ದು ಮನೆ ಆತದಂತೆ. ಅದ್ರದ್ದು ಮನೆ ಆಗ್ಬೇಕಂದ್ರೆ ಮನೇಲಿ ಇದ್ದರ್ನೆಲ್ಲ ಒಂದೇ ಸಮ ನೋಡ್ಕಿಬೇಕು. ಅದು ಅವಾಗ ಅದ್ರ ಮನೆ ಇದು ಆಗೋದು. ಅದು ನಾನು ನನ್ನ ಇದು ಮಾತ್ರ ನೋಡ್ಕಿತೀನಿ ಅಂತ ಹೋದರೆ ಈ ಮನೆ ಹೆಂಗೆ ಅದ್ರದ್ದು ಆಗ್ತದೆ? ಎತ್ತಿದ್ರೆ ನಾ ದುಡಿತೀನಿ, ನನ್ನ ಗಂಡ ದುಡಿತಾರೆ ಅಂತದೆ. ಇದ್ರ ಗಂಡನೇ ನೀ ತಗೊಬಂದಿತ್ತ ಅವ್ರ ಮನೆಯಿಂದ? ಇದು ಗಂಡ ಬೇಕಾರೆ ಮುಂಚೆ ಅವ್ನು ನಮಗೆ ಮಗ ಆಗ್ಲನ? ಅದಕ್ಕೇನಿಲ್ಲನ ಇದಕ್ಕೆ? ಅಲ್ಲ, ನಂಗೂ ಗೊತ್ತು ಮಾರ. ಅದನ್ನೇ ಎಷ್ಟತಿ ಅಂತ ಹೇಳ್ತೀರಿ? ಹೌದನ? ತಗಲು ಬಾಜಿ ಗೊತ್ತಿದ್ದ ಮತ್ತೆ ಇಷ್ಟೊತ್ತು ನಾಟಕ ಮಾಡ್ದ. ಹೌದಾ? ನಾನು ಹೇಳಿದ್ರೆ ಇಲ್ಲ ಅಂತ ನನ್ನ ಹತ್ರ ಇದು ಮಾಡೋಕೆ ಬರ್ತಿದ್ದ. ನೀನು ಅಲೇಸಿ ನಿನ್ನ ಹತ್ರನೂ ಹೇಳಿತ್ತಾ? ನಂಗೆ ಹೇಳಿದೆ ಸುಮ್ಮನೆ ಎಂತಕ್ಕಿದ್ರಿ ಅಂತ. ನೀ ಎಂತಕ್ಕೆ ಸುಮ್ಮನಿದ್ದೆ? ಕೇಳೋಕ್ಕಾಗಲ್ಲ ನಿಂಗೆ? ನಿನ್ನ ಸಲಿಗೆ ಕಂಡು ಅದು ಹೇಳಿದ್ದು. ಹಾಗೇ ಹೋತು. ಏನು ಗತಿ ಸಾಯದಪ್ಪ ಭೂತರಾಯ, ನೀನೇ ಕಾಪಾಡ್ಬೇಕು. ಅಲ್ಲ, ಕಿವಿ ಇಟ್ಟೋತ್ತು ಸಮಯ ಇದ್ದಿದ್ದು ಮತ್ತೇನು ವಾಲ್ಟಿಟ್ಟು ಹೋತು ಅಂತ ನೋಡಲಿ. ಈಗ ಅದು ಬೇರೆ ಮನೆಗೆ ಬರೋ ಹೊತ್ತಾತು. ಬಾಯ್ ತಪ್ಪು ಹೇಳಿದೆ ನಲ್ಲ. ಇಲ್ದಿದ್ರೆ ನನ್ನಷ್ಟುದ್ದಕ್ಕೂ ಇದು ಮಾಡ್ತಿದ್ದೆ, ಸಸೆ ಪಾರ ನಿಂತ್ಕೋತಿದ್ದೆ.
ಈಗ ಗೊತ್ತಾಗ್ಯದೆ, ನಂಗೆ ಗೊತ್ತಾಗಿದೆ. ಅಷ್ಟು ಸುಲಭಕ್ಕೆ ಬಿಡಲ್ಲ ಮತ್ತು ನಾನು ಅವಳನ್ನು ಇವತ್ತು. ನೀ ಮತ್ತೇನಾರು ಅದು ಬಂದ ಮೇಲೆ ನಾ ಹೇಳಿ ಸುಳ್ಳು ಅಂತ ಹೇಳ್ಬೇಕಲ್ಲ. ಹೇಳ್ತೀನಿ, ಕೇಳ್ತೀನಿ. ನಾನು ಹೇಳೋದು ಸುಳ್ಳು ಆದರೆ ನಂಗೆ ಕಿವಿ ಕೇಳಲ್ಲ ಅಂದರೆ ನಿನ್ನ ಅತ್ತೆ ಹೇಳ್ತಾರ ಎಂತಕ್ಕೆ ಹಂಗೆ ಹೇಳಿದೆ ಅಂತ ಕೇಳ್ತೀನಿ. ನೋಡಿ ಇವತ್ತು. ಅಯ್ಯೋ ಪುಣಾತ್ಮ, ನಿಮ್ಮ ಕಿವಿಗೆ ಏನು ಹಾಲು ಹಿಟ್ಟಾತು? ನಾನೇನು ಹಂಗೆ ಹೇಳಿಲ್ಲ, ನಾನು ಎಲ್ಲಿ ಹೇಳಿದೆ ಹಂಗಂತ? ಒಳ್ಳೆ ಯಾಕೆ ಹೇಳ್ತೀಯ? ನಾ ಹೇಳಿದ್ದು ಅಂತ ಹೇಳ್ಬೇಡಿ ಅಂದರೆ ನಾ ಒಬ್ಬನೇ ಇದು ಮಾಡೋಕ್ಕಾಗ್ತದ? ನೀ ಏನು ಮತ್ತೇನು ಯಾಜ ಗೀಜ ಮಾಡೋಕ್ಕೆ ಹೋಗೋದು ಬೇಡ. ಹೌದು, ನೀ ಹಂಗೆ ಹೇಳಿದ್ದು ಹೌದು ಅನ್ನು, ಉಳಿದಿದ್ದು ನಾನು ನೋಡ್ಕಿತೀನಿ. ಓ ಬಂತೇನೋ ಪುಣಾತ್ಮ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ನೋಡೋಣ. ಎಲ್ಲ ಒಂದು 4 ದಿನ ಆಗಿತ್ತು. ಓ ಬಂತನ, ಬರಲಿ ನಂಗೇನು ಹೆದರಿಕೆ ಏನು ಅದ್ರದ್ದು? ಬರಲಿ, ಈಗ ಹೇಳ್ತೀನಿ ತಡಿ. ಎಂತ ಅಂತೆ ಬೆಳಗ್ಗೆ ನಾವು ಹೋಗೋಷ್ಟೊತ್ತಿಗೆ ಎಂಥದಕ್ಕೆ ಹೋಗ್ದಂಗೆ ಕೇಳ್ತಾ ಇತ್ತು. ನಾನು ಅಲ್ಲಿ ಮೇಲೆ ಹೋಗೋಷ್ಟೊತ್ತಿಗೆ ಮತ್ತು ಬಸ್ಸಿಗೆ ಗೊತ್ತಾಗ್ತದೆ ಅಂತ ನನ್ನಷ್ಟಕ್ಕೆ ನಾನು ಹೋತಾ ಹಾಕಿಂಡೆ. ಎಂತ ಅಂತೆ? ಎಂಥದ ಮಾರತಿ, ಅವ್ರು ಎಂಥದ ಒಂದು ವಯಸ್ಸಾದ್ರೆ ಒಂದು ಹೆಚ್ಚು ಕಮ್ಮಿ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ಏನು ಎತ್ತ ಅಂತ ಹೇಳಿ ತನಿಖೆ ಮಾಡ್ತಾ ಕೂರೋದಲ್ಲ. ಹೋಗಿ ನಿಮ್ಮ ಕೆಲಸ ಏನದೆ ಹೋಗಿ ನೋಡ್ಕೆ ಮಾರತಿ ನೀನು. ಹಾಂ, ಬೆಳಗ್ಗೆ ಹೆಂಗೆ ಕೇಳಿದ್ದಾರೆ ಹಾಗೆ ಹೋದಂಗಲ್ಲ. ನಾನು ಸುಮ್ಮನೆ ಇರ್ತೀನಿ. ನಾನು ಅಷ್ಟು ಸುಲಭಕ್ಕೆ ಬೇಡದ ಆಪದನೆ ಎಲ್ಲ ನನ್ನ ಮೇಲೆ ಹೊರಿಸಿದ್ರೆ ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡೇ ಹೋಗ್ಬೇಕು. ಏನು ತಗೊಂಡು ಹೋಗಿದ್ದೆ ನನ್ನ ಮಗಳ ಮನೆಗೆ? ಅಕ್ಕಿ ಕಾಳಂತ ನನ್ನ ಮಗಳ ಮನೆಗೆ ತಗೊಂಡು ಹೋಗಿದ್ದು ಹೌದಾದರೆ ಇನ್ನೊಂದು ಸತಿ ಅದರ ಮಕ್ಕ ಕಾಣದೆ ಹೋಗ್ಬೇಕು. ನಾನು ಈಗ ಹೇಳಿ ಹೋಗ್ಬೇಕು, ಅಷ್ಟು ಸುಲಭಕ್ಕೆ ಬಿಡಲ್ಲ ನಾನು. ಎಂತ ಹೌದಾನೆ? ಅಕ್ಕಿ ತಗೊಂಡು ಹೋಗಿರಿ ಮಗಳ ಮನೆಗೆ ಅಂತ ಹೇಳ್ದಂತೆ ಬೆಳಗ್ಗೆ, ಹೌದಾ? ಅಲ್ಲ ಮಾರ, ನೀವು ಹಾಗೆ ಮಾತಾಡ್ತೀರಲ್ಲ, ನಾನು ಎಂತಕ್ಕೆ ಹೇಳಲೆ? ಅಲ್ಲ ಹೋಗಿ ಬಂದು ಎಷ್ಟು ದಿವಸ ಆಯ್ತು? ಇವತ್ತು ಹೇಳ್ತೀನಾ ಅಕ್ಕಿ ತಗೊಂಡು ಹೋಗಿರಿ ಅಂತ ಹೇಳಿ? ನಾನು ಹೇಳಿದ್ದೆ ಒಂದು, ಕೇಳಿಸ್ಕೊಳ್ಳೋದೇ ಮತ್ತೊಂದು. ನೀವು ಹಾಗೆ ಮಾಡ್ತೀರಪ್ಪ. ಯಾಕೆ ಅದು ಹಂಗೆ ಮಾಡಬಾರ್ದು? ಏನೋ ಸಿಟ್ಟಿಗೆ ಬಾಯಿ ಮೇಲಕ್ಕೆ ಬೈತದೆ ಅಂದರೆ ಅದಕ್ಕೇನು ಮಗಳಲ್ಲ ಅದ? ಅದರಿಂದ ನನಗೆ ಹೆಂಡಿ ಅಂತಲ್ಲ, ನೀನು ಮಗಳ ಮನೆಗೆ ಅಕ್ಕಿ ತಗೊಂಡು ಹೋಗ್ಯಾರೆ ಅಂತ ಹೇಳಿ ಅಂತಲ್ಲ. ಈಗಷ್ಟೇ ಅದನ್ನೇ ಹೇಳ್ತಾ ಕೂತಿತ್ತಿಲ್ಲಿ. ಅಲ್ಲ ಅವರಂತೂ ಹಾಗೆ ಅಂತ ಆತಲ್ಲ, ನೀವೆಂತಕ್ಕೆ ಹಿಂಗಾದ್ರಿ ಮಾರ? ಅಂಥದ್ದು ಎಂತ ಮಾಡಿದ್ದು ನಾನು ನಿಮಗೆ? ನಾ ಆಚೆಗೆ ಹೋದ ಕೂಡಲೇ ಇದೇ ಕೆಲಸ ಮಾಡಿದ್ದ ಇಲ್ಲೇ? ಮನೇಲಿ ಜಗಳ ಹಚ್ಚಾಕೊಂಡು ಯಾ ಚಂದ ನೋಡ್ಬೇಕಂತ ಕೂತೀರಿ? ಈಗ ಗಂಡನ ಹತ್ರ ಕಡೆಗೆ ಸಾಯಂಕಾಲಕ್ಕೆ ಮಗ ಬಂದಕ್ಕೂ ಮಗನ ಹತ್ರ ಹೇಳೋಣ ಅಂತ ಕೂತೀರಿ ಏನಲ್ಲ? ನಾ ಯಾವಾಗ ಹೇಳಿದ್ದೆ ನಿಮ್ಮ ಹತ್ರ? ಅಲ್ಲಿ ನಿಮ್ಮ ಹತ್ರ ಅದ್ರ ಸುದ್ದಿ ಅಕ್ಕಿಯನ್ನು ಸೊಲ್ಲಾರು ನಿಮ್ಮ ಹತ್ರ ಎತ್ತಿದ್ದಾರೆ, ಹೌದಾ? ನಾನು ಇದು ಯಾಕೆ ನಾನು ಈ ಥರ ಕುತ್ಕಿ ಕುಯ್ತೀರಿ ಮಾರ? ಮಗ ಬಂದಕ್ಕೂ ಏನಾರು ಮತ್ತು ನನ್ನ ಹತ್ರ ಅಂತ ಕೇಳಕ್ಕೆ ಬರ್ಬೇಕಲ್ಲ. ನಾನು ಎಲ್ಲರೂ ಹೋಗಿ ನಾನು ದಸ್ತಿಗೆ ನನಗೆ ಇಷ್ಟಂದಲ್ಲಿ ಹೇಳ್ಕೊಂಡೆ ನಾನು. ಮತ್ತೆ ಹಂಗಿನ್ನೆ ಅಂತ ಮಾಡೋಕ್ಕಾಗಲ್ಲ. ಅವರಾದ್ರೂ ಹೋಗ್ಲಿಕ್ಕೆ ಹಿಂಗೆ ಕೇಳಲ್ಲ, ಒಂದು ಸತಿ ಒಂದು ಮಾತಾಡ್ತಿರ್ತಾರೆ ಅಂತ ನೋಡ್ಬೋದು. ನೀವು ಹಿಂಗೆ ಮಾಡ್ತೀರಿ ಅಂದರೆ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಇದೇ ಸರಿ ಮಾತು ಕಲ್ತಾಳು, ನಂಗೇನಾದ್ರು ಮಾತಾಡಕ್ಕೆ ಬರ್ತದಲ್ಲ? ನಿನ್ನ ಬಾಯಲ್ಲೇ ಹೇಳ್ತೀಯ, ಅವ್ರಿಗಾರು ಕಿವಿ ಕೇಳಲ್ಲ, ಒಂದು ಸತಿ ಹಿಂಗೆ ಮಾತಾಡ್ತಾರೆ ಅಂತೇಳಿ. ಈಗ ಹಿಂಗೆ ಮಾತಾಡೋಣ ಅಂತೇಳಿ ತಲೆ ತಗೊಳಕ್ಕಾಗಲ್ಲ. ನಾನೇ ಹೇಳ್ತೀನಿ, ನಾ ಅದ್ರ ಸುದ್ದಿನೇ ಏನು ಹೇಳ, ಅವರೇ ಈಗ ಇಲ್ಲಿ ಹೇಳ್ತಾ ಕೂತಿದ್ರು ಹೇಳ್ತಿದ್ದೀನಿ ಹಂಗಲ್ಲ ಹಿಂಗೆ ಅಂತ ಬಂತ ನಂಗೆ ಹೇಳ್ತಿದ್ದೀಯಾ? ಅವೆಲ್ಲ ನಾಟಕ ಬೇಡ. ನಂಗೆ ಕೂಗಕ್ಕೆ ಕೇಳ್ತಿತ್ತು, ಆಚೆ ತಿರುಗಿ ಕೇಳ್ತಾ ಇತ್ತು. ಅಷ್ಟು ಗಟ್ಟಿ ಹೇಳ್ತಿದ್ದೀರಿ, ಅವ್ರು ಅಲೆಸ್ತಾ ಇದ್ದಾರ? ನೀವು ಹೇಳಿದ್ನೇ ಅವ್ರು ಹೇಳ್ತಾ ಇದ್ದಾರೆ. ಏನು ಮಾಡ್ತೀರಿ ನಾನು ನೋಡೇ ಬಿಡ್ತೀನಿ ಈ ಸತಿ. ಕಿವಿ ವಾಲ್ ಹಿಟ್ಟೇ ಹೋಗಲಿ.